ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ ರೆಡ್ಡಿ ಸರ್. ಇವತ್ತಿನ ದಿನ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಮೆಗಾ ಸರಣಿ ಒಂದನ್ನು ತರ್ತಾ ಇದ್ದೀವಿ. ಏನದು ಅಂತಂದ್ರೆ ಮೆಂಟಲ್ ಎಬಿಲಿಟಿ ಸೆಲ್ಫ್ ಲರ್ನಿಂಗ್ ಕ್ಲಾಸಸ್. ಏನಿರ್ತದೆ ಅದರಾಗ ಅಂತ ಕೇಳಿದ್ರೆ, ನಾನು ನಿಮಗೆ ಯಾವ ರೀತಿ ಸಮಸ್ಯೆಯನ್ನು ಬಿಡಿಸಬೇಕು, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಅನ್ನು ಬಿಡಿಸಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೀವು ಆ ಪ್ರಯತ್ನದಲ್ಲಿ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮಿಂದನೇ ಆ ಸಮಸ್ಯೆಯನ್ನು ಬಿಡಿಸುವಂತ ಪ್ರಯತ್ನ ಈ ವಿಡಿಯೋಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಏನಿರುತ್ತೆ, ಎರಡು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕ್ವಶನ್ಸ್ ಇರ್ತವೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ವಿದ್ಯಾರ್ಥಿಗಳಿಗೂ ಇದು ಅನುಕೂಲ ಆಗತ್ತೆ. PC ನಿಂದ ಹಿಡ್ಕೊಂಡು DC ವರೆಗೂ ಬರ್ತಕ್ಕಂಥ ಎಲ್ಲಾ ಕ್ವಶನ್ಸ್ಗಳಲ್ಲೂ ಇಲ್ಲಿ ಸಾಲ್ವ್ ಮಾಡಲಾಗಿದೆ. ಅಂದ್ರೆ ಈಸಿಯಿಂದ ಹಿಡ್ಕೊಂಡು ಪೊಲೀಸ್ಗೆ, PSIಗೆ, KPSCಗೆ ಮತ್ತು KS ಮತ್ತು IASಗೆ ಏನ್ ಬೇಕೋ ಎಲ್ಲಾ ಕ್ವಶನ್ಸ್ಗಳು ಇಲ್ಲಿ ತನಕ ಏನ್ ಕೇಳಿದಾನೋ ಆ ಸಮಸ್ಯೆಗಳನ್ನು ಕೂಡ ತಿಳಿಸ್ತಾ ಬಂದಿದ್ದೀವಿ. ಕೆಳಮಟ್ಟದಿಂದ ಹಿಡಿದು ಹೈಯರ್ ಲೆವೆಲ್ ವರೆಗೂ ಎಲ್ಲಾ ಎಕ್ಸಾಮಿನೇಷನ್ಗೆ ಕೇಳಿರ್ತಕ್ಕಂಥ ಎಲ್ಲಾ ಟಾಪಿಕ್ಸ್ ಅನ್ನು ಇಲ್ಲಿ ಕವರ್ ಮಾಡ್ಕೊತಾ ಹೊರಟಿದ್ದೀವಿ. ದಯವಿಟ್ಟು ಈ ವಿಡಿಯೋ ತಮಗಿಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಯಾವುದೇ ಚಾನಲ್ ಅಲ್ಲಿ ನೋಡಿದ್ರು ಕೂಡ ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಇಷ್ಟ ಆದರೆ ಆ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಕಂಪಲ್ಸರಿ ನಿಮ್ಮ ಸ್ನೇಹಿತರಿಗೆ ಅದು ಅನುಕೂಲ ಆಗ್ತದೆ ಅನ್ನೋದಾದ್ರೆ ಕಳಿಸೋದನ್ನ ಮರಿಬೇಡಿ. ಹೀಗೆ ನಿಮ್ಮ ಒಂದು ಬೆಂಬಲ ನಮ್ಮ ಚಾನಲ್ ಮೇಲೆ ಇರಲಿ. ನಮ್ಮ ಈ ವಿಡಿಯೋ ಸರಣಿ ಸಕ್ಸಸ್ ಆಗಲಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಇವಾಗ ನಾವು ಕ್ವಶನ್ಸ್ಗಳನ್ನ ಅಥವಾ ಒಂದೊಂದಾಗಿ ಸಮಸ್ಯೆಗಳನ್ನ ನೋಡ್ಕೋತಾ ಹೋಗೋಣ. ಇವತ್ತಿನ ದಿನ ನಾವು ಮೆಂಟಲ್ ಎಬಿಲಿಟಿ ಕ್ಲಾಸ್ನ ಟೈಮ್ ಅಂಡ್ ವರ್ಕ್ ಟಾಪಿಕ್ ನ ನೋಡ್ತಾ ಬಂದಿದ್ದೆವು. ಹಿಂದಿನ ಕ್ಲಾಸ್ ಅಲ್ಲೂ ಕೂಡ ನಾವು ಟೈಮ್ ಅಂಡ್ ವರ್ಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಟೈಮ್ ಅಂಡ್ ವರ್ಕ್ ನ ಮೂರನೇ ವಿಧಾನವನ್ನ ನಾವು ನೋಡ್ಕೋತ ಬರೋಣ. ಹಿಂದಿನ ಕ್ಲಾಸ್ ಅಲ್ಲಿ ನಾವು 1 ಮತ್ತು 2ನೇ ವಿಧಾನವನ್ನ ನೋಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ 3, 4, 5, 6, 7 ಇಷ್ಟು ವಿಧಾನಗಳನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡ್ಕೋತ ಬರೋಣ. ಇನ್ನೂ ಯಾರು ನಮ್ಮ ಚಾನೆಲ್ನ ಕ್ಲಾಸ್ಗಳನ್ನ ತಾವು ನೋಡಿರ್ಲಿಲ್ಲ ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡಿ. ಜೊತೆಗೆ ಇದು ಯಾವುದೇ ಚಾನಲ್ ಅಲ್ಲೂ ತಾವು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ, ಇನ್ನೂ ತಾವು ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತಮ್ಗೆ ಮುಂದೆ ಇಷ್ಟ ಅನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡೋದನ್ನ ಅಥವಾ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಮೂರನೇ ವಿಧಾನವನ್ನ ಈಗ ನಾವು ನೋಡ್ಕೋತಾ ಬರೋಣ. ಇಫ್ A ಕ್ಯಾನ್ ಡೂ ಅ ವರ್ಕ್ ಇನ್ X days, B ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ Y days, C ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ Z days, then total time taken by ABC ಟು ಕಂಪ್ಲೀಟ್ ದ ವರ್ಕ್ ಅಂತ ಕೇಳಿದಾನೆ. ನೋಡಿ, A ಒಂದು ಕೆಲಸವನ್ನು X ದಿನಗಳಲ್ಲಿ, B ಯು Y ದಿನಗಳಲ್ಲಿ, C ಯು Z ದಿನಗಳಲ್ಲಿ ಮಾಡಬಹುದು. ಮೂವರು ಸೇರಿಕೊಂಡು ಅಂದ್ರೆ ನಂತರ ABCಗಳು ಅಷ್ಟು ಮಂದಿ ಸೇರ್ಕೊಂಡು ಎಷ್ಟು ದಿನ ಸಮಯವನ್ನು ತಗೋತಾರ ಅಂತ ಕ್ವಶನ್ ಕೇಳಿದಾನೆ. ಓಕೆ, ಸಿಂಪಲ್ ಆಗಿ ಇಲ್ಲವೇನ್ ಹೇಳ್ತೀವಿ ನೋಡ್ರಿ, A ಮಾಡಿದ ಕೆಲಸವನ್ನ X ಅಂತ ಕರೆಯೋಣ, B ಮಾಡಿದ ಕೆಲಸವನ್ನ Y ಅಂತ ಕರೆಯೋಣ, C ಮಾಡಿದ ಕೆಲಸವನ್ನ Z ಅನ್ನೋಣ. ಅವಾಗ ಒಂದು ಫಾರ್ಮುಲಾ ಕ್ರಿಯೇಷನ್ ಆಗ್ತದೆ ನೋಡ್ರಿ. ಒಂದು ಫಾರ್ಮುಲಾವನ್ನು ಕ್ರಿಯೇಟ್ ಮಾಡಬಹುದು. ABC ಅಂತಂದ್ರೆ XYZ ಡಿವೈಡೆಡ್ ಬೈ XY ಪ್ಲಸ್ YZ ಪ್ಲಸ್ ZX. ಈ ರೀತಿ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಇದನ್ನ ಇಟ್ಕೊಂಡು ನೆಕ್ಸ್ಟ್ ಸಮಸ್ಯೆಯನ್ನ ನಾವು ನೋಡ್ಕೋತಾ ಬರೋಣ. ದಯವಿಟ್ಟು ನಾನು ನಿಮಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೀನಿ, ನಾನು ಒಂದು ಸಮಸ್ಯೆಯನ್ನ ಅಥವಾ 2 ಸಮಸ್ಯೆಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ಸಮಸ್ಯೆಗಳನ್ನ, ಮುಂದಿನ ಪ್ರಶ್ನೆಗಳನ್ನ ತಾವೇ ಬಿಡಿಸ್ಬೇಕು, ಆನ್ಸರ್ನ ಕಂಡುಕೋಬೇಕು. ಇದೇ ನಮ್ಮ ಸೆಲ್ಫ್ ಲರ್ನಿಂಗ್ ಕ್ಲಾಸ್ನ ವಿಶೇಷತೆ ಅಂತ ನೋಡ್ತೀವಿ ಸರ್. ನಿಮ್ಮಿಂದನೇ ನಾನು ಆನ್ಸರ್ನ ತಗೋಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ದಯವಿಟ್ಟು ನಾನು 1 ಅಥವಾ 2 ಸಮಸ್ಯೆಯನ್ನು ಬಿಡಿಸಿದ್ಮೇಲೆ ನೆಕ್ಸ್ಟ್ ಸಮಸ್ಯೆಯನ್ನು ನೀವೇ ಬಿಡಿಸ್ಕೊತ ಕುಂತ್ಕೊಳ್ಳಿ. ಯಾವತ್ತು ನನ್ನ ಕ್ಲಾಸ್ ಅನ್ನ ಕೇಳಬೇಕಾದಾಗ ತಾವೇನ್ ಮಾಡ್ಬೇಕು, ಒಂದ್ ಕೈಯಲ್ಲಿ ಪೆನ್ನು,
ಒಂದು ಖಾಲಿ ಪೇಪರ್ ಇಟ್ಕೊಂಡೇ ಕೊಡ್ಬೇಕು ಸರ್. ಓಕೆ, ನೆಕ್ಸ್ಟ್ ಪ್ರಥಮ ಪ್ರಶ್ನೆಯ ನೋಡೋಣ. ಮೂರನೇ ವಿಧಾನದಲ್ಲಿ ಅಂತ ನೋಡ್ತೀವಿ ಸರ್. ಎಸ್, ಒಂದನೇ ಕ್ವಶನ್ ಹೇಗಿದೆ ನೋಡಿ. ಎ, ಬಿ and C can complete a piece of work in 10, 20 and 30 days respectively. Working together, they will complete the same work in ಅಂತ ಕೇಳಿದಾನೆ. ಎ, ಬಿ, ಸಿ ಕ್ರಮವಾಗಿ 10, 20 ಮತ್ತು 30 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಇಂಡಿವಿಜುವಲ್ ಮಾಡಿದ್ರೆ ಮೂವರು ಒಟ್ಟಿಗೆ ಸೇರಿ ನೋಡ್ರಿ, ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದಾನೆ. ಅಂದ್ರೆ ಅವ್ರು ಮೂವರು ಆ ಕೆಲಸ ಮಾಡ್ಲಕ್ ಹತ್ಬಿಟ್ರ ಅಂದ್ರೆ ಎಷ್ಟು ಸಮಯ ತಗೋತಾರ ಅಂತ ಕೇಳಾನ್ ಸರ್. ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊತ ಬರೋಣ. ಏನ್ ಸರ್ ಅಂತಂದ್ರೆ ಎ ಮಾಡಿದ ಕೆಲಸ ನೋಡ್ರಿ, ಎ ಮಾಡಿದ ಕೆಲಸ ಅಂತಂದ್ರ 10 days ಮಾಡಾತನ್ ಸರ್. ಹಾಗಾಗಿ ಎ ಮಾಡಿದ ಕೆಲಸ ಎಷ್ಟು ದಿನ ತೊಗೊಳತನ? 10 days. 10 days. ಬಿ ಮಾಡಿದ ಕೆಲಸ ನೋಡ್ರಿ ಎಷ್ಟು ದಿನ ತೊಗೊಳತನ? 20 days. ಸಿ ಮಾಡಿದ ಕೆಲಸ ಅಂದ್ರೆ ಜೆಡ್ ಅಂತ ಕರಿತೀವಿ, ಅದು 30 days. ಮೂವರು ಒಟ್ಟಿಗೆ ಸೇರಿದ್ರ ಅಂತ ಕೇಳ್ಯಾನ ಸರ್. ಫಾರ್ಮುಲಾ ಏನಿದೆ? ಎಕ್ಸ್ ವೈ ಝೆಡ್ ಡಿವೈಡೆಡ್ ಬೈ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಜೆಡ್ ಎಕ್ಸ್. ಇಲ್ಲಿ ನೋಡ್ರಿ, ಈಸ್ ಈಕ್ವಲ್ ಟು ಸೊ 10 into 20 into 30 ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಏನ್ ಮಾಡ್ಬೇಡ್ರಿ, ಸೊನ್ನೆಯನ್ನ ಗುಣಿಸ್ಕೋತ ಹೋಗ್ಬೇಡ್ರಿ ಸರ್, ಸಮಸ್ಯೆ ಆಗತ್ತೆ ನಿಮ್ಗೆ. ಈಸಿಯಾಗಿ ಅದನ್ನ ಹೆಂಗ್ ಹಚ್ಕೊಡುದು ಅಂದ್ರೆ ಇಲ್ಲಿ ನೋಡಿ, 2 1 ಜಾ ಎಕ್ಸ್ ವೈ ಅಂದ್ರೆ ಮೊದಲ ಎರಡು ಬೀಜಾಕ್ಷರಗಳನ್ನು ಗುಣಿಸ್ಬೇಕು. 2 1 ಜಾ 2, ಹೌದ್ರಿ, ಮುಂದೆ 2 ಸೊನ್ನೆ ಅವ, ಸೊನ್ನೆ ಇಟ್ಬಿಟ್ರಿ ಸರ್, ಮುಗೀತು. ಪ್ಲಸ್ 3 2 ಜಾ 6 ರೀ, 6 ಎರಡ್ರ ಮುಂದೊಂದೊಂದು ಸೊನ್ನೆ ಅವ, 2 ಸೊನ್ನೆ ಹಚ್ಕೊಂಡ್ಬಿಡ್ರಿ. ಪ್ಲಸ್ 3 1 ಜಾ 3 ನೋಡ್ರಿ, ವೈ ಝೆಡ್ ಅಂದ್ರ ಸೊ 30 into 20 ಮಾಡ್ಬೇಕು. 3 1 ಜಾ 3, ಮುಂದೆ 2 ಸೊನ್ನೆ ಹಚ್ಕೊಂಡ್ಬಿಟ್ರಿ ಸರ್, ಮುಗೀತು. ಸೊ ಟೋಟಲ್ ಎಷ್ಟಾಯ್ತು ನೋಡ್ರಿ ಇಲ್ಲಿ. ಎಸ್, ಟೋಟಲ್ ಏನಾಯ್ತು ನೋಡ್ರಿ ಇಲ್ಲಿ. ಸೊ 10 into 20 into 30 ಹೌದು, ಡಿವೈಡೆಡ್ ಬೈ ಏನ್ ಮಾಡ್ರಿ, ಅಷ್ಟು ಕೂಡಿಸಿ ನೋಡ್ರಿ. 600 plus 300 equal to 900, 900 plus 200 equal to 1100. ಎಷ್ಟಾಗತ್ತೆ? 1100 ಆಗುತ್ತೆ ಸರ್. ಇಲ್ಲಿ ಸಿಂಪಲ್ ಆಗಿ ಏನ್ ಮಾಡೋಣ, ಅದನ್ನ ಡಿವೈಡ್ ಮಾಡೋಣ ಸರ್. ಸಿಂಪಲ್ ಆಗಿ ಅದನ್ನ ಡಿವೈಡ್ ಮಾಡೋಣ ಬರ್ರಿ. ಈ ಸೊನ್ನೆ ಸಾರಿ, ಇದು ಕಾಣ್ತಾ ಇಲ್ಲ, ಪೆನ್ ಚೇಂಜ್ ಮಾಡೋಣ. ಸಿಂಪಲ್ ಆಗಿ ಡಿವೈಡ್ ಮಾಡಿ. ಈ ಝೀರೋ ಹೋಲಿ, ಈ ಝೀರೋ ಹೋಲಿ ಸರ್. ಈ ಮತ್ತೆ ಡಿವೈಡ್ ಮಾಡಕ್ ಆಗತ್ತೆ ನೋಡ್ರಿ? ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಕೋಬೇಕು? ಸೊ ಸಿಂಪಲ್ ಆಗಿ ನೋಡಿ, 3 2 ಜಾ 6, ಇದಕ್ಕೆ ಗುಣಿಸ್ಕೋಬಾರ್ರಿ ಸರ್, ಸೊನ್ನೆಗೆ ಅಂತ ಹೇಳಿದೀನಿ ನಿಮ್ಗೆ ಆಲ್ರೆಡಿ. 3 2 ಜಾ 6, 6 1 ಜಾ 6, ಅದ್ರ ಮುಂದೊಂದು ಸೊನ್ನೆ ಕೊಟ್ಬಿಡ್ರಿ ಸರ್, 60 ಆಯ್ತು. ಡಿವೈಡೆಡ್ ಬೈ 11, ಇದು ಕೆಳಗೆ ಏನದ, ಕೆಳಗೆ ಹಚ್ಕೊಂಡ್ಬಿಡ್ರಿ. ಇಸ್ ಈಕ್ವಲ್ ಟು ನೋಡ್ರಿ, 60 ಡಿವೈಡ್ ಆಗುತ್ತೇನೋ? ಆಗತ್ತೆ ಸರ್, ಸ್ಮಾಲ್ ನಂಬರ್ ಅದಲ್ಲ, ಸೊ ಕೆಳಗಿಂದ ಆಗತ್ತೆ. 11 5 55 ಆಗ್ತದೆ, 11 6 66 ಆಗ್ತದೆ ನೋಡ್ರಿ ಡಿವೈಡ್ ಮಾಡ್ಬೇಕಾದಾಗ. ಎಸ್, 11 5 55 ಆಯ್ತು. ಇನ್ನೆಷ್ಟು ಉಳಿತು? 55 ತೆಗೆದ್ರಾಗ ಎಸ್ 5 ಉಳಿತದ. 5 ನ ಮ್ಯಾಲ ಹಾಕೋಬೇಕು ಸರ್, 5 ನ ಮ್ಯಾಲ ಹಾಕೋಬೇಕು. ಈ 11 ಏನಿರ್ತದ ನೋಡ್ರಿ, ಅದನ್ನ ಕೆಳಗೆ ಇಟ್ಕೊಂಡ್ಬಿಡ್ಬೇಕು, ಮುಗೀತು ಸರ್. ಸರಿ, ಎಷ್ಟಿದೆ? 5 ಪೂರ್ಣಾಂಕ್ 5/11. ಆನ್ಸರ್ ಎಲ್ಲಿದೆ ನೋಡಿ, ಅದು 5 ಪೂರ್ಣಾಂಕ್ 5/11. ಎಸ್, ಸೆಕೆಂಡ್ ಒನ್ ಇದೆ ನೋಡಿ ಆನ್ಸರ್. ಸೊ ಯುವರ್ ಆನ್ಸರ್ 5 ಪೂರ್ಣಾಂಕ್ 5/11. ಇದು ನಿಮ್ಗೆ ಆನ್ಸರ್ ಗೊತ್ತಿರ್ಬೇಕು ಅಂತ ನೋಡ್ತೀವಿ ಸರ್. ಈ ತರ ಬಿಡಿಸೋ ವಿಧಾನ ಗೊತ್ತಿರ್ಬೇಕು. ಎಸ್, ನೆಕ್ಸ್ಟ್ ಒಂದನ್ನ ಇನ್ನೊಂದು ಸಮಸ್ಯೆಯನ್ನು ನಾನಾ ಬಿಡಿಸ್ತೀನಿ ಸರ್. ಇನ್ನೊಂದು ಸಮಸ್ಯೆಯನ್ನು ನಾನೇ ಬಿಡಿಸ್ತೀನಿ. ಸೊ ಪರ್ಫೆಕ್ಟ್ ಆಗ್ಬೇಕು ತಾವು, ಅದಕ್ಕೋಸ್ಕರ. ಎಸ್, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ? ಸೆಕೆಂಡ್ ಕ್ವಶನ್ ಏನಿದೆ ನೋಡಿ. ಎ, ಬಿ ಅಂಡ್ ಸಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 4, 5 and 6 days respectively.
ವರ್ಕಿಂಗ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಅಂತ ಕೇಳಿದ ನೋಡಿ. ಎಬಿಸಿಗಳು ಕ್ರಮವಾಗಿ 4, 5 ಮತ್ತು 6 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಒಟ್ಟಿಗೆ ಸೇರಿಕೊಂಡು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಒಟ್ಟು ಸಮಯ ಅಂತ ಕೇಳಿದಾನೆ. ಸಿಂಪಲ್ ಇರುತ್ತೆ, ಸೇಮ್ ಫಾರ್ಮುಲಾ ಇದೆ. ನೋಡೋಣ, ವಿಡಿಯೋ ಪಾಸ್ ಮಾಡಿ ಇದನ್ನ ಬಿಡಿಸ್ಕೊತವ್ರಿ. ನೋಡೋಣ, ವಿಡಿಯೋ ಪಾಸ್ ಮಾಡಿ ಬಿಡಿಸ್ಕೊತವ್ರಿ ಸರ್. ನಾನು ಬಿಡಿಸ್ತಿರ್ತೀನಿ, ಬಟ್ ನೀವು ವಿಡಿಯೋ ಪಾಸ್ ಮಾಡಿ ಬಿಡಿಸಿ, ಆನ್ಸರ್ ನೀವೇ ತರ್ಕೋತೀರಾ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಬಿಡಿಸಿ ಸರ್. ಓಕೆ, ಎ ಮಾಡೋ ಕೆಲಸ 4 days ಅಂದ್ರೆ ಎಕ್ಸ್ ಅಂದ್ರ 4 days. ಬಿ ಮಾಡೋ ಕೆಲಸ ವೈ 5 days. ಸಿ ಮಾಡೋ ಕೆಲಸ ಎಷ್ಟ್ರಿ 6 days. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೋತ ಬರೋಣ. ಫಾರ್ಮುಲಾ ಏನ್ ಹೇಳುತ್ತೆ? 4 × 5 × 6 ಡಿವೈಡೆಡ್ ಬೈ, ನೋಡ್ರಿ, 4 5s 20 ಪ್ಲಸ್ 5 6s 30 ಪ್ಲಸ್, ನೋಡ್ರಿ ಫಾರ್ಮುಲಾ ಪ್ರಕಾರ ಬಿಡಿಸ್ಕೊತ ಹೊಂಟಿದ್ದೀನಿ ನಾನು, 6 4s 24. ಹೌದ್ರಿ, 6 4s 24 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ? 4 × 5 × 6 ಡಿವೈಡೆಡ್ ಬೈ, ಇಷ್ಟು ಕೂಡಿಸಿ 20 ಪ್ಲಸ್ 30 50, 50 ಪ್ಲಸ್ 24 ಎಷ್ಟಾಗುತ್ತೆ? 74 ಆಗುತ್ತೆ ಸರ್. ಈಗ ನೋಡಿ, ಸಿಂಪಲ್ ಆಗಿ 74 ನ ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡ್ಬೇಕಂದ್ರೆ 74 ಡೈರೆಕ್ಟ್ ಆಗಿ ಹೋಗಲ್ಲ, 2ಲೇ ಹೋಗ್ತಾವ ನೋಡಿ. 2 2s 4, 2 3s 6, 1 ಉಳಿತು. ಸೊ 2 7s 14, 2 7s 14 ಬರ್ತದೆ ಸರ್. ಈ 37 ಎದ್ರ ಮೇಲೆ ಡಿವೈಡ್ ಆಗುತ್ತೆ ನೋಡ್ರಿ? ಆಗಲ್ಲ ಸರ್. ಅದಕ್ಕೆ ಏನ್ ಮಾಡ್ಬೇಕು? ಅಷ್ಟೇ ಬಿಟ್ಬಿಡ್ಬೇಕು. 5 6s 30, 32s 67, 60 ಡಿವೈಡೆಡ್ ಬೈ 37. ಹೌದಾ? ಇವಾಗ ನೋಡಿ, 60 ಡಿವೈಡೆಡ್ ಬೈ 37 ಆಯ್ತು. ಇವಾಗ ಸೊ ಈಸಿಯಾಗಿ ಇದನ್ನ ಡಿವೈಡ್ ಮಾಡೋಣ. ಸೊ 37 1s 37 ಸರ್. ಸೊ 60ದಲ್ಲಿ 37 ಕಳೆದ್ರೆ ಎಷ್ಟು ಉಳಿಯುತ್ತೆ? 23. ಅದನ್ನ ಮ್ಯಾಲ ಇಟ್ಕೊಳ್ಳಿ, 23 ನ ಮ್ಯಾಲ ಇಟ್ಕೊಳ್ಳಿ. ಸೊ ಕೆಳಗ 37 ನ 37 ಇಟ್ಕೊಂಡ್ಬಿಡ್ರಿ, ಮುಗೀತು ಸರ್. 1 ಪೂರ್ಣಾಂಕ 23 ಡಿವೈಡೆಡ್ ಬೈ 37. ಇಷ್ಟು ನಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಿರ್ಬೇಕು ಅಂತ ನೋಡ್ತೀವಿ. ಯಾವ್ದಾರ ಅದೇ ನೋಡ್ರಿ ಆನ್ಸರು? ಎಸ್, ಸೆಕೆಂಡ್ ಒನ್ ಇದೆ ನೋಡಿ. ಇಲ್ಲಿ ಎಷ್ಟಿದೆ? ಸೆಕೆಂಡ್ ಒನ್ ಆನ್ಸರ್ ಇದೆ. ಸೊ 1 ಪೂರ್ಣಾಂಕ 23 ಡಿವೈಡೆಡ್ ಬೈ 37. ನೋಡ್ರಿ, ಇದನ್ನ ಪೂರ್ಣಾಂಕ ಅಂತ ಓದ್ಬೇಕಾ? 1 ಪೂರ್ಣಾಂಕ 23 ಡಿವೈಡೆಡ್ ಬೈ 37. ಸೊ ಗುಡ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೀವೇ ಬಿಡಿಸ್ತೀರಲ್ಲ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನಾನೇನ್ ಮಾಡ್ತೀನಿ, ಈಗ ಆನ್ಸರ್ ಹೇಳಿರ್ತೀನಿ ಸರ್ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಹೇಳಿರ್ತೀನಿ, ಕ್ವಶನ್ ನ ನೀವು ಬಿಡಿಸ್ಬೇಕು. ನೋಡಿ, ಥರ್ಡ್ ಕ್ವಶನ್, A, B and C can complete a piece of work in 5, 6 and 10 days respectively. Working together they will complete the same work in ಅಂತ ಕೇಳಿದಾನೆ. ಸಿಂಪಲ್ ಆಗಿ ಈ ಕ್ವಶನ್ ನ ನೀವು ಬಿಡಿಸ್ಬೇಕಾಗಿದ್ದು ಮನೆಯಲ್ಲಿ ಸರ್. ಆರಾಮ್ ಕುತ್ಕೊಂಡು ಬಿಡಿಸಿ, ನೀವೇ ಬಿಡಿಸ್ಬೇಕಿದ. HW ನನ್ನ ಪ್ರಕಾರ ಇದೇನ್ರಿ? ಹೋಮ್ ವರ್ಕ್ ಸರ್. ನಿಮಗೆ ಏನ್ರಿ? ಹೋಮ್ ವರ್ಕ್. HW ಹೋಮ್ ವರ್ಕ್. ನೋಡೋ ಆನ್ಸರ್ ಯಾರು ಮಾಡ್ತೀರಾ ಇದು? ಓಕೆ, ಬಟ್ ಆನ್ಸರ್ ನ ಹೇಳ್ತೀನಿ ಸರ್ ಎಷ್ಟು ಬರುತ್ತೆ ಅಂತ. ಆನ್ಸರ್ ಬರೋವರೆಗೂ ಬಿಡ್ಬೇಡಿ. ಯಾರು ಕರೆಕ್ಟ್ ಆನ್ಸರ್ ಬಂದಿರುತ್ತೆ ನೀವು ಅದನ್ನೊಂದು ಫೋಟೋ ಹೊಡೆದು ಏನ್ ಮಾಡ್ಬೇಕು? ಎಸ್ ಕಾಮೆಂಟ್ ಮಾಡ್ಬೇಕು, ಫೋಟೋ ಕಮೆಂಟ್ ಮಾಡ್ಬೇಕು ಸರ್. ಯಾಕಂದ್ರೆ ಯಾರು ಬಿಡಿಸಿಲ್ಲ, ಯಾರಿಗೆ ಗೊತ್ತಾಗಿಲ್ಲ ಆನ್ಸರು, ಅವ್ರು ಅದನ್ನ ಬಿಡಿಸ್ಕೋತಾರೆ. ನಿಮ್ಮ ಆನ್ಸರ್ ಎಷ್ಟು ಬರ್ಬೇಕು ನೋಡ್ರಿ? ಎಸ್, ನಿಮ್ಮ ಆನ್ಸರು ಆಪ್ಷನ್ ಎ ಆಗಿರ್ತದ ನೋಡ್ರಿ ಸರ್. ನಿಮ್ಮ ಆನ್ಸರ್ ಏನಾಗಿರ್ತದ? ಆಪ್ಷನ್ ಎ ಆಗಿರ್ತದ. 2 ಪೂರ್ಣಾಂಕ 1/7 ಆಗಿರ್ತದ ನೋಡ್ರಿ.
2.1/7 ಇಷ್ಟು ಆನ್ಸರ್ ಬರಬೇಕು. ಆನ್ಸರ್ ಬರೋವರೆಗೂ ದಯವಿಟ್ಟು ಕ್ವಶನ್ ಬಿಡಿಸ್ಕೋತಾನೆ ಕೂತ್ಕೊಳ್ಳಿ. ಆನ್ಸರ್ ಬಂದಿಲ್ಲ, ಬೇರೆದವರು ಸೊಲ್ಯೂಷನ್ ಮಾಡಿ ಹಾಕಿರ್ತಾರೆ, ಅದನ್ನ ನೋಡ್ಕೊಳ್ಳಿ ಸರ್. ಮತ್ತೆ ನೀವು ಮಾಡಿದ್ರೆ ಕಂಪ್ಲೀಟ್ ಆಗಿ, ಸೊ ನಿಮ್ಗೆ ಆ ಕ್ವಶನ್ ಇದೇ ತರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ದಯವಿಟ್ಟು ಅದನ್ನ ಏನ್ ಮಾಡಿ, ಫೋಟೋ ಕ್ಲಿಕ್ ಮಾಡಿ ಕಮೆಂಟ್ ಮಾಡತ್ ಹೇಳಿ ಸರ್ ಅದು ಫೋಟೋನ. ಎಸ್, ಐ ಹೋಪ್ ನೀವು ಮಾಡ್ತೀರಾ ಅಂತ. ನೆಕ್ಸ್ಟ್ ವಿಧಾನವನ್ನ ನಾವು ನೋಡ್ಕೋತ ಹೋಗೋಣ. ಎಸ್, 4ನೇ ವಿಧಾನ. ಇಫ್ ಎ ಅಂಡ್ ಬಿ ಕ್ಯಾನ್ ಡೂ ಅ ವರ್ಕ್ ಇನ್ ಎಕ್ಸ್ ಡೇಸ್. ನೋಡ್ರಿ, ಇಷ್ಟೊತ್ತನ ಸಿಂಗಲ್ ಪರ್ಸನ್ಸ್ ಇದ್ರು, ಈಗ ಇಬ್ಬಿಬ್ರು ಕೂಡ್ತಾ ಇದ್ದಾರೆ. ಎ ಅಂಡ್ ಬಿ ಕ್ಯಾನ್ ಡೂ ಅ ವರ್ಕ್ ಇನ್ ಎಕ್ಸ್ ಡೇಸ್. ಬಿ ಕ್ಯಾನ್ ಸಿ ಡೂ ಅ ಸೇಮ್ ವರ್ಕ್ ಇನ್ ವೈ ಡೇಸ್. ಸಿ ಅಂಡ್ ಎ ಕ್ಯಾನ್ ಡೂ ಅ ಸೇಮ್ ವರ್ಕ್ ಇನ್ z days. Then total time taken when A, B and C work together ಅಂತ ಕೇಳಿದಾನೆ. ನೋಡಿ, ಎ ಮತ್ತು ಬಿ ಒಂದು ಕೆಲಸವನ್ನು x ದಿನಗಳಲ್ಲಿ, ಸೊ ಬಿ ಮತ್ತು ಸಿ ಅದನ್ನು y ದಿನಗಳಲ್ಲಿ, ಸಿ ಮತ್ತು ಎ ಅದನ್ನು z ದಿನಗಳಲ್ಲಿ ಮಾಡಬಹುದು. ಒಂದ್ ವೇಳೆ ಎ ಬಿ ಸಿ ಗಳು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಅಂತ ಕೇಳಿದಾನೆ. ಸಿಂಪಲ್ ಆಗಿ ನಾವು ನೋಡ್ಕೋತ ಬರಬೇಕು. ಎ ಬಿ ಮಾಡುವ ಕೆಲಸವನ್ನ x, ಬಿ ಸಿ ಮಾಡುವ ಕೆಲಸವನ್ನ y, ಸಿ ಎ ಮಾಡುವ ಕೆಲಸವನ್ನ z ಅನ್ಕೊಳ್ಳೋಣ ಸರ್. ಸಿಂಪಲ್ ಆಗಿ ಒಂದು ಫಾರ್ಮುಲಾ, ಆ ಫಾರ್ಮುಲಾ ಈ ಫಾರ್ಮುಲಾ ಏನೂ ಚೇಂಜ್ ಇಲ್ಲ ಸರ್, ಎರಡೂ ಸೇಮ್ ಇದೆ. ಸಿಂಗಲ್ ಆಗಿ ಮಾಡಿದಾಗೂ ಈಗೂ ಏನು, ಈಗ ಇಬ್ಬಿಬ್ರು ಕೂಡ ಮಾಡಕತ್ತಾರ, ಇಲ್ಲೊಂದು 2 ಒಂದು ಎಕ್ಸ್ಟ್ರಾ ಸೇರ್ಸ್ಕೊಂಡಿ ನೋಡಿ ಸರ್, ಮುಗೀತ. ಅಷ್ಟು ಈಸಿ ಇದೆ. ಆದ್ರೂ ಒಂದು ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡಿಕೊಡ್ತೀನಿ, ದೆನ್ ನೀವು ಮಾಡಕತ್ತೀರಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಸೊ ನೋಡಿ, ನಮ್ ಫಸ್ಟ್ ಕ್ವಶನ್ ಇದೆ, ಎ ಬಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 30 days. ನೋಡ್ರಿ, ಎ ಬಿ ಗಳು 30 ದಿನಗಳಲ್ಲಿ ಕೆಲಸವನ್ನ ಮುಗಿಸ್ಲಾತಾರ. ಪಿ ಸಿ ಇನ್ 20 days. ಬಿ ಸಿ ಮಾಡೋ ಕೆಲಸ ವೈ ಅಂತ ಹೇಳಿನಿ, 20 days. ಎ ಸಿ ಕ್ಯಾನ್, ಸಾರಿ, ಸಿ ಎ ಮಾಡೋ ಕೆಲಸವನ್ನ ಜೆಡ್ ಅಂತ ಹೇಳಿನಿ. ಸಿ ಎ ಇನ್ 15 days ಅಂತ ಕೊಟ್ಟಿದ್ದ ನೋಡಲಿ. ಎಷ್ಟು ಕೊಟ್ಟಿದ್ದ ನೋಡಿಲಿ, 15 days. ಹಂಗಾಗಿ ಇಲ್ಲಿ 15 days ಅಂತ ಇಟ್ಕೊಳ್ಳೋಣ ಸರ್. ಸೊ ಅಷ್ಟು ಮಂದಿ ಕೂಡ್ಕೊಂಡು ಮಾಡಿದಾರೆ ಅಂತ ಕೇಳಿದಾನೆ. ಸಿಂಪಲ್ ಆಗಿ ಮಾಡಿ ಸರ್. ಫಾರ್ಮುಲಾ ಏನ್ ಹೇಳ್ತಾ ನೋಡಿ, ಇಲ್ಲಿ ಫಾರ್ಮುಲಾ ಹೇಳುತ್ತೆ 2 ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಎಷ್ಟು ಇಲ್ಲಿ 30, ಇಂಟು ವೈ ಅಂತ ಹೇಳುತ್ತೆ 20, ಇಂಟು ಜೆಡ್ ಅಂತ ಹೇಳುತ್ತೆ. ನೋಡಿ, ಜೆಡ್ ಅಂತ ಹೇಳುತ್ತೆ, ಜೆಡ್ ಅಂದ್ರ 15 ಸರ್. ಡಿವೈಡೆಡ್ ಬೈ ಅಂತ ಕೇಳಿದಾನೆ. ಸೊ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಜೆಡ್ ಎಕ್ಸ್. ಸಿಂಪಲ್ ಆಗಿ ಮಾಡ್ರಿ ಸರ್. ಇದಕ್ಕ ಮಲ್ಟಿಫೈ ಮಾಡ್ಬೇಕು. ಎಕ್ಸ್ ವೈಗೆ 3 2 6, ಮುಂದೆ 2 0 ಇಟ್ಕೋರಿ. ನಾ 0ನ ಮಲ್ಟಿಫೈ ಮಾಡ್ಬಿಡತ್ತೀನಿ. ಪ್ಲಸ್ ನೋಡ್ರಿ 2 15 2 ಎಸ್ 15 2 30, ಮುಂದೊಂದು 0 ಅದ, 0 ಹಚ್ಕೊಂಡ್ಬಿಡಿ. ಪ್ಲಸ್ 15 3 45, ಮುಂದೊಂದು 0 ಅದ, 0 ಹಚ್ಕೊಳ್ಳಿ. ಈಸ್ ಈಕ್ವಲ್ ಟು ಓಸು ಕೂಡಿಸ್ಕೊರಿ ಸರ್. ಈಗ ನೋಡ್ರಿ, 2 ಇಂಟು 30 ಇಂಟು 20 ಇಂಟು 15 ಡಿವೈಡೆಡ್ ಬೈ ಈಸು ಕೂಡಿಸ್ಕೋರಿ. 600 ಪ್ಲಸ್ 300 ಎಷ್ಟಾಗತ್ತ ನೋಡ್ರಿ. ಎಸ್, 600 ಪ್ಲಸ್ 300 900 ಸರ್. 900 ಪ್ಲಸ್ 450 ಅಂತಂದ್ರ ಎಷ್ಟಾಗುತ್ತೆ ನೋಡಿ. 900 ಪ್ಲಸ್ 450, ಎಸ್ 1350 ಆಗ್ತದ ನೋಡ್ರಿ. ಎಷ್ಟಾಗ್ತದ, 1350 ಆಗತ್ತ. ಈಗ ಇದನ್ನ ಸಿಂಪಲ್ ಆಗಿ ಡಿವೈಡೆಡ್ ಬೈ ಮಾಡೋದು ಸರ್. ಸಿಂಪಲ್ ಆಗಿ ಡಿವೈಡೆಡ್ ಬೈ ಮಾಡೋದು ಪಡೆಯಿರಿ ಸರ್. ಈ 0 ಹೋಗ್ಲಿ ಸರ್. ಹೌದಾ? ಇವಾಗ ನಾವು ಇದು ಯಾವ ಸಂಖ್ಯೆನಿಂದ ಹೋಗುತ್ತೆ ನೋಡಿ ಈಸಿಯಾಗಿ. ಎಸ್, 5 ನಿಂದ ಹೋಗುತ್ತಾ, ಮಾಡೋಣ ಸರ್. ಇದು 5 3 15, 5 2 ನೋಡ್ರಿ, 5 2 10, 3 ಉಳಿತು ಸರ್. 5 7 35. ಓಕೆ, ಗುಡ್. ಈಗ 2ಲೇ ಹೋಗ್ತದೆ ನೋಡಿ ಸರ್.
ಸೊ ಕ್ಷಮಿಸಿ 3 ಲೇ ಹೋಗ್ತದೆ. 3 1 ಜಾ 3 9 ಜಾ. ಮತ್ತೆ ಇದು ಎಷ್ಟರಲ್ಲೇ ಹೋಗ್ತಾ ನೋಡಿ, ಎಸ್ 3 ಲೇ ಹೋಗುತ್ತೆ. 3 3 ಜಾ 3 10 ಜಾ. ಮತ್ತೆ ಹೋಗುತ್ತೆ ನೋಡಿ, ಹೋಗಲ್ಲ. ಎಷ್ಟು ಉಳಿತು? 3 ಉಳಿತು ಸರ್. ಇವಾಗ ನೋಡ್ರಿ ಸಿಂಪಲ್ ಆಗಿ ಏನೇನು ಉಳಿದ ನೋಡ್ರಿ, ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿದಿದೆ. 2 2 ಜಾ 4 4 1 ಜಾ 4 4 ಮುಂದೊಂದು 0 ಮುಗೀತು ಸರ್. ಯಾಕಂದ್ರೆ ಅಲ್ಲಿ 0 ಉಳಿದಲ್ಲ, 10 ಅದಲ್ಲ, 10 ಡಿವೈಡೆಡ್ ಬೈ 3 ಸರ್ ಇಸ್ ಈಕ್ವಲ್ ಟು ನೋಡಿ 3 1 ಜಾ 3. ಸೊ 1 ಹೋದ್ರೆ 1 ಉಳಿತದ. 3 3 ಜಾ 9 1 ಉಳಿತು, ಮೇಲೆ ಹಚ್ಕೋರಿ 3 ಬಂತ. ಎಷ್ಟು ಬರುತ್ತೆ ನೋಡ್ರಿ? 13.1/3. ಯಾವ್ದಿದೆ ನೋಡಿ ಆನ್ಸರು? ಎಸ್, ಸಿ ಆಪ್ಷನ್ ಇದೆ ನೋಡಿ, ಮೂರನೇದು. ಆನ್ಸರು 13.1/3 ಬರುತ್ತೆ. ಇದನ್ನ ಯಾರು ಬಿಡಿಸಿದ್ರ? ಸೊ ಗುಡ್. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬಿಡಿಸಿದ್ರೆ ಗುಡ್. ಇಲ್ಲ ಅಂದಿದ್ರೆ ಸೊ ಇದನ್ನ ನಾನು ಬಿಡಿಸಿದ್ದನ್ನ ನೋಡಿ ಬಿಡಿಸಿದ್ರೆ, ಬಟ್ ನೆಕ್ಸ್ಟ್ ಕ್ವಶನ್ ಅನ್ನ ಏನ್ ಮಾಡ್ಬೇಕು? ತಾವೇ ಬಿಡಿಸ್ಬೇಕು ಸರ್. ನೋಡೋಣ, ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನೀವೇ ಬಿಡಿಸ್ಬೇಕು. ನಾನು ಕ್ವಶನ್ ಏನಂತ ಹೇಳ್ತೀನಂತೆ, ಕ್ವಶನ್ ಏನಿದೆ ಅಂತ ಹೇಳ್ತೀನಿ, ನೀವೇ ಆ ಕ್ವಶನ್ ಬಿಡಿಸ್ಬೇಕು. ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 12 days. B and C in 15 days. While C and A in 20 days. If all them work together, the time taken in complete the work will be. A ಮತ್ತು B ಒಂದು ಕೆಲಸವನ್ನು 12 ದಿನಗಳಲ್ಲಿ, B ಮತ್ತು C ಅದನ್ನು 15 ದಿನಗಳಲ್ಲಿ, C ಮತ್ತು A 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅಷ್ಟು ಮಂದಿ ಕೂಡ್ಕೊಂಡು ಆ ಕೆಲಸವನ್ನು ಎಷ್ಟು ದಿನದ ಮುಗಿಸ್ತಾರ ನೋಡಿ ಮಾಡಿ. ಈ ಪ್ರಶ್ನೆಯನ್ನ ನೋಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವೇ ಮಾಡಿ. ಎಸ್, ಬಟ್ ಆನ್ಸರ್ ಹೇಳ್ತೀನಿ ನಾನು ಎಷ್ಟಾಗತ್ತೆ ಅಂತ ಹೇಳಿ. ಎಸ್, ಆನ್ಸರ್ ಹೇಳಿರ್ತೀನಿ, ಕ್ವಶನ್ ನೀವೇ ಮಾಡಿ. ಬಟ್ ನಾನು ಆನ್ಸರ್ ಇದನ್ನ HW ಕೊಡ್ತೀನಿ ಸರ್ ತಮ್ಗೆ. ಏನ್ ಮಾಡ್ತೀನಿ? HW ನೀವು ಮಾಡ್ಬೇಕಲ್ರಿ ವರ್ಕ್. ಎಸ್, ಇದನ್ನ ನಾವು ಹೋಮ್ ವರ್ಕ್ ನಮ್ ಸರ್. ಏನು ಹೋಮ್ ವರ್ಕ್? ಸೊ ಹೋಮ್ ವರ್ಕ್ ನಮ್ಮ ಕ್ವಶನ್ ನೀವೇ ಬಿಡಿಸ್ಬೇಕು, ಆನ್ಸರ್ ತಂದ್ಕೋಬೇಕು. ಆನ್ಸರ್ ಎಷ್ಟು ಬರ್ಬೇಕು ನೋಡ್ರಿ? ಒಂದೇದಿದೆ ನೋಡ್ರಿ ಆನ್ಸರ್ ನಿಮ್ದ. ಸೊ ಒಂದೇದಲ್ಲ 10 ಬರ್ಬೇಕು ಸರ್. ಆನ್ಸರ್ ಎಷ್ಟು ಬರ್ಬೇಕು? 10 ಬರ್ಬೇಕು. ಬರೋ ತನ ಬಿಡಿಸಿ. ಯಾರು ಫಸ್ಟ್ ಬಿಡಿಸಿದ್ರ 10 ಆನ್ಸರ್ ಬಂದಿತ್ತಂದ್ರೆ ಒಂದು ಫೋಟೋ ಕ್ಲಿಕ್ ಮಾಡಿ ಏನ್ ಮಾಡಿ ನಿಮ್ ಕಾಮೆಂಟ್ ಅನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಗೆ, ನೆಕ್ಸ್ಟ್ ವಿಧಾನಕ್ಕೆ ಹೋಗೋಣ. ಯಾಕಂದ್ರೆ ಒಂದ್ ವಿಧಾನದಲ್ಲಿ ಎರಡೆರಡೇ ತಿಳಿಸ್ಕೊತ ಹೋಗೋಣ ಸರ್, ಬಹಳ ಸಮಯ ಆಗ್ತಾ ಇದೆ. 7 ತನ ನೋಡ್ಬೇಕು ಇವತ್ತು, ವಿಧಾನ 7 ತನ ನೋಡ್ಬೇಕು. ಹಾಗಾಗಿ ಒಂದ್ರಲ್ಲಿ ಎರಡೆರಡು ಕ್ವಶನ್ ಬಿಡಿಸೋಣ. ಸೊ ದೆನ್ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಬೇರೆ ಬೇರೆ ಪ್ರಾಕ್ಟೀಸ್ ಕ್ವಶನ್ಸ್ ಬೇಕಾದ್ರೆ ನಾನು ಕೊಡ್ತೀನಂತೆ ಟೆಲಿಗ್ರಾಮ್ ಅಲ್ಲಿ. ಬನ್ನಿ ನೋಡಿ, 5ನೇ ವಿಧಾನ. A and B can do a work in X days. B and C can do a same work in Y days. C and A can do a same work in Z days. Then A can do alone the work as following. ನೋಡಿ, ಇಷ್ಟೊತ್ತನ ಏನ್ ಕೇಳ್ತಿದ್ದ? AB ಕೂಡ್ಕೊಂಡು ಮಾಡೋ ಕೆಲಸ, BC ಕೂಡ್ಕೊಂಡು ಮಾಡೋ ಕೆಲಸ, AC ಕೂಡ್ಕೊಂಡು ಮಾಡೋ ಕೆಲಸ, ಮೂವರು ಕೂಡಿದ್ರ ಅಂತ ಕೇಳ್ತಿದ್ದ. ಈ ಮೂವರು ಕೂಡಿ ಕೇಳಿಲ್ಲ, ಒಬ್ನೇ ಅಂತ ಕೇಳಿದಾನೆ. A can alone ಅಂತ ಕೇಳಿದ ನೋಡಿ. ಇಲ್ಲಿ ನೋಡಿ, A can alone ಅಂದಾಗ ಏನು ಫಾರ್ಮುಲಾ ಚೇಂಜ್ ಇಲ್ರಿ, ಬಹಳ ತಲೆ ಕೆಡ್ಸ್ಕೊಳಂಗಿಲ್ಲ. ಒಂದ್ ಮಾತ್ರ ಮೈನಸ್ ಬರುತ್ತೆ ಸರ್. ಈಗ 2xyz ಸೇಮ್ ಇದೆ. 4ನೇ ವಿಧಾನಕ್ಕೂ ಇಲ್ಲಿ xy ಪ್ಲಸ್ yz ಮೈನಸ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಏನ್ ಮಾಡ್ಬೇಕು? z x ಅಂತ ಏನ್ ಹೇಳ್ತೀರ ನೋಡ್ರಿ, ಅದನ್ನ ಮೈನಸ್ ಮಾಡ್ಬೇಕು ಸರ್. ಕೊನೆಯದಾಗಿ ನೋಡ್ರಿ, a ಅಂತ ಕೇಳಿದಾಗ zx ಮೈನಸ್ ಮಾಡ್ಬೇಕು. ಓಸು ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ ಸರ್. ಬಿ ಅಲೋನ್ ಅಂತಂದಾಗ ಸರ್ ಮೈನಸ್ xy ಮಾಡ್ಬೇಕು, ಇದು ಪ್ಲಸ್ ಮಾಡ್ಬೇಕು ಸರ್. ಯಾವುದು? zx ಪ್ಲಸ್ ಮಾಡ್ಬೇಕು.
ಇನ್ ಕೇಸ್ ಸಿ ಅಲೋನ್ ಅಂತ ಕೇಳಿದ್ರೆ ಸರ್ ಇಲ್ಲೇನದಲ್ಲ ವೈಝೆಡ್ ಅನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ತಿಳಿಸ್ಕೊಡ್ತೀನಂತೆ ಒಂದೊಂದು ಕ್ವಶನ್ ಬರುತ್ತೆ ಫಾರ್ಮುಲಾ ಹಾಕಿ ತಿಳಿಸ್ಕೊಡ್ತೀನಿ. ಬಟ್ ಎಲ್ಲಾ ಕ್ವಶನ್ಸ್ನು ಒಂದೊಂದು ನಾನ್ ತಿಳಿಸ್ತೀನಿ, ಒಂದ್ ನೀವೇ ಆನ್ಸರ್ನ ತಂದ್ಕೋಬೇಕು ಸರ್. ಎಸ್ ಎಸ್ ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅಂತ. 5ನೇ ವಿಧಾನದಲ್ಲಿ ಫಸ್ಟ್ ಕ್ವಶನ್ ನೋಡಿ. 5ನೇ ವಿಧಾನದ ಫಸ್ಟ್ ಕ್ವಶನ್ ಏನಿದೆ, ಎ ಅಂಡ್ ಬಿ ಕ್ಯಾನ್ ಡೂ ಅ piece of work in 10 days. B and C can do it in 12 days. C and A in 15 days. If how many days will A finish it alone ಅಂತ ಕೇಳಿದಾನೆ. ನೋಡ್ರಿ, ಎ ಬಿ ಗಳು ಕೂಡಿಕೊಂಡು 10 ದಿನಗಳಲ್ಲಿ, ಬಿ ಸಿ ಗಳು ಕೂಡಿಕೊಂಡು 12 ದಿನಗಳಲ್ಲಿ ಮತ್ತು ಸಿ ಎ ಗಳು ಕೂಡಿಕೊಂಡು 15 ದಿನಗಳಲ್ಲಿ ಮಾಡಬಹುದು. ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕೇಳಾನ ಸರ್. ಏನಾರ ಚೇಂಜ್ ಅದ ಏನ್ ಸರ ಫಾರ್ಮುಲಾ? ಏನು ಚೇಂಜ್ ಇಲ್ಲ, ಬಹಳ ತಲೆ ಕೆಡ್ಸ್ಕೊಳಂಗಿಲ್ಲ. ಒಂದ್ ಸಣ್ಣ ಚೇಂಜಸ್ ಅದ ಅಂತ ಹೇಳಿ ಸರ, ಅಷ್ಟ್ ಮಾತ್ರ ನೀವೇನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಏನ್ ಚೇಂಜ್ ಅದ ಸರ. ಇಲ್ಲಿ ನೋಡ್ರಿ, ಎ ಬಿಗಳು ಕುಡ್ಕೊಂಡ್ ಮಾಡೋ ಕೆಲ್ಸವನ್ನ ಏನಲ್ಲ ಆತೀವಿ ಎಕ್ಸ್ ಅಲ್ಲ ಆತೀವಿ. ಎಕ್ಸ್ ಅಂದ್ರೆ ಎಷ್ಟ್ ಡೇಸ್ ಅಲ್ಲ 10 ಡೇಸ್. ಬಿ ಸಿಗಳು ಕೂಡ್ಕೊಂಡ್ ಮಾಡೋ ಕೆಲ್ಸವನ್ನ ವೈ ಅಲ್ಲ ಆತೀವಿ. ವೈ ಅಂದ್ರೆ ಎಷ್ಟ ನೋಡ್ರಿ. ಸೊ ಎಸ್, ಬಿ ಸಿಗಳು ಕೂಡ್ಕೊಂಡ್ ಮಾಡೋ ಕೆಲಸ 12 ಇದೆ. ಅದೇ ಸಿ ಎಗಳು ಕೂಡ್ಕೊಂಡ್ ಮಾಡೋ ಕೆಲಸ ಜೆಡ್ ಅಂತ ಕರಿತೀವಿ. ಅದೆಷ್ಟದ ನೋಡ್ರಿ 15 ಇದೆ, 15 ಇದೆ. ಈಗ ನೋಡ್ರಿ ಫಾರ್ಮುಲಾ ಈಕ್ವಲ್ ಟು ಏನ್ ಬರುತ್ತೆ ಸರ? ಸಿಂಪಲ್ ಆಗಿ ನಾ ಹೇಳೀನಿ ಸರ, 2 ಇಂಟು ಎಕ್ಸ್ ಮಾಡೋ ಕೆಲಸ 10 ಡೇಸ್ ಇಂಟು ವೈ ಮಾಡೋದು 12 ಡೇಸ್ ಇಂಟು ಜೆಡ್ ಅಂದ್ರ ಜೆಡ್ ಅಂದ್ರ 15 ಸರ್. ಕೆಳಗಿಂದ ಮಲ್ಟಿಫೈ ಮಾಡ್ಬಿಡ್ರಿ ಸರ್. ಇಲ್ಲೇ ಒಮ್ಮೆ ಡೈರೆಕ್ಟ್ ಇಟ್ಕೊಂಡ್ಬಿಡ, ಪದೇ ಪದೇ ಮಾಡ್ಕೊತ ಬರೋದು ಬೇಡ. 12 1 12 ಮುಂದೊಂದು 0 ಕೊಟ್ಕೊಂಡ್ಬಿಡಿ ಸರ್. ಪ್ಲಸ್ ಇಲ್ಲಿ ನೋಡ್ರಿ 15 12 ಅಂತ ಕೇಳೋಣ. 15 12 ಅಂದ್ರೆ 180 ಆಗ್ತದ ಸರ್. ಎಷ್ಟಾಗ್ತದ? 180. ಇಲ್ಲಿ ನೋಡ್ರಿ ಇದೊಂದು ಮಾತ್ರ ಚೇಂಜ್ ಮಾಡ್ಬೇಕು ಸರ್. ಇಲ್ಲಿ ಮೈನಸ್ ಮಾಡ್ಬೇಕು. ಮೈನಸ್ ಜೆಡ್ ಎಕ್ಸ್ ಅಂದ್ರ 15 1 ಸರ್ 15 ಮುಂದೊಂದು 0 ಹಚ್ಕೋರಿ ಸರ್. 0 ಹಚ್ಕೊಳ್ಳಿ. ಇಲ್ಲಿ ನೋಡಿ ಸಿಂಪಲ್ ಆಗಿ ಇದನ್ನ ಮೊದಲು ಮೈನಸ್ ಮಾಡ್ಕೊಂಡ್ಬಿಡ್ರಿ ಸರ್. ನೆಕ್ಸ್ಟ್ ಸ್ಟೆಪ್ ಬರ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಮೈನಸ್ ಮಾಡ್ಕೊಂಡ್ಬಿಡ್ರಿ, ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ. ಸೊ 180 ಒಳಗ 150 ಮೈನಸ್ ಮಾಡಿದ್ರೆ ಎಷ್ಟು ಆಗ್ತದ ನೋಡಿ. ಎಸ್ 30 ಉಳಿತದ ಸರ್. ಇಲ್ಲಿ ಎಷ್ಟು ಉಳಿತದ? 30 ಉಳಿತದ. ಪ್ಲಸ್ ಇರ್ತದ ಸರ್ 30. ಸೊ 30 ಉಳಿತದ ಅನ್ನೋದಾದ್ರೆ ಈ 30ನ ಇದ್ರ 120ದಾಗ ಕೂಡಿಸ್ಕೊಂಡ್ಬಿಡ್ರಿ ಸರ್. ಎಷ್ಟಾಗ್ತದ ನೋಡ್ರಿ. 30 120ದಾಗ ಕೂಡಿಸಿದ್ರೆ 150 ಆಯ್ತು ಸರ್. 150 ಮ್ಯಾಲಿನವೆಲ್ಲ ಹಂಗ ಹಚ್ಕೊಂಡ್ಬಿಡ್ಬೇಕು ಸರ್. 2 ಇಂಟು 10 ಇಂಟು 12 ಇಂಟು 15. ಇದೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊ ನೋಡಿ. 0 ಹೋತಿದ್ದು ಅಂದ್ರೆ ಮೊದಲು ಹೊಡೆದ್ ಬಿಡ್ಬೇಕು ಸರ್. ಅವಕ್ಕ ಈಸಿ ಮಾಡ್ಕೋಬೇಕು ಸರ್ ಕ್ವಶನ್ ಅನ್ನ. ಹಾ ರೀ, ಈ 0 ಹೋಲಿ, ಈ 0 ಹೋಲಿ ಸರ್. ಹೋಯ್ತಾ? ಈ 15 ಹೋಯ್ತು, ಈ 15 ಹೋಯ್ತು. ಆಯ್ತು ನೋಡಿ ಸರ್. ಅಲ್ಲೇ 12 2 24. ಆನ್ಸರ್ ಈಸ್ 24. ಈಸಿ ಅದಲ್ರಿ ಈ ಸಮಸ್ಯೆ. ದೇವ್ರಿಗೆ ಕೇಳ್ಕೋರಿ ಸರ್. ಇದೇ ಕೇಳಿ ಕ್ವಶನ್ ಅಂತೇಳಿ. ಅಂಕಿ ಚೇಂಜ್ ಬಂದ್ರೆ ಬರ್ಲಕ್ ಸರ್. ಕ್ವಶನ್ ಹಿಂಗೆ ಕೇಳಲಕ್ಕ, ಅಂಕಿ ಚೇಂಜ್ ಬರಬಾರ್ದೆ ನಿಮ್ಗ. ಎಸ್ 24 ಇಸ್ ಆನ್ಸರ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಿಡಿಸ್ಲಾಕ್ ತಾವ್ ರೆಡಿ ಇದಿರಲ್ಲ? ಎಸ್ ನೋಡಿ, 2ನೇ ಕ್ವಶನ್ ಏನಿದೆ. ಎಸ್, ಎ ಬಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days. ಸೊ ಬಿ ಸಿ ಕ್ಯಾನ್ ಡೂ ಇಟ್ ಇನ್ 10 days. ಸಿ ಅಂಡ್ ಎ ಇನ್ 12 days ಅಂತ ಕೊಟ್ಟಿದ್ದಾನೆ. ಇನ್ ಹೌ ಮೆನಿ ಡೇಸ್ ವಿಲ್ ಎ ಫಿನಿಶ್ ಇಟ್ ಅಲೋನ್ ಅಂತ ಕೇಳಾನ್ ಸರ್. ಎ ಬಿ ಒಂದು ಕೆಲಸವನ್ನು 20 ದಿನಗಳಲ್ಲಿ, ಬಿ ಸಿ ಅದನ್ನು 10 ದಿನಗಳಲ್ಲಿ ಮಾಡಬಹುದು. ಸಿ ಮತ್ತು ಎ 12 ದಿನಗಳಲ್ಲಿ ಮಾಡಬಹುದು. ಎ ಒಬ್ಬನೇ ಅದನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಸೇಮ್ ಫಾರ್ಮುಲಾ ಸನೆ ಪಿಲ್ಲೆ ಕೊಟ್ಟಿನಿ. ಇದು ನಿಮಗೆ HW ಸರ್. ಏನ್ರಿ? HW ಹೋಮ್ ವರ್ಕ್ ಸರ್. HW ಇದನ್ನ ನೀವೇ ಬಿಡಿಸ್ಬೇಕು. ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಬಿಡಿಸ್ಕೊತ ಹೋಗಿ. ಒಂದ್ ವೇಳೆ ಆನ್ಸರ್ ನ ಹೇಳಿದ್ ಬಂದಿರ್ಬೇಕು, ಅಲ್ಲಿ ತನ ಬಿಡಿಸ್ರಿ ಸರ್. ಟ್ರೈ ಮಾಡ್ರಿ. ಬಂದಿಲ್ಲ ಅಂದ್ರೆ ಬೇರೆಯವ್ರು ಏನ್ ಮಾಡಿರ್ತಾರೆ, ಈ ಕ್ವಶನ್ ನಿಮ್ಗಿಂತ ಮುಂಚಿತವಾಗಿ ಬಿಡಿಸಿ ಅವ್ರದ್ದು ಆ ಬಿಡಿಸಿರ್ತಕ್ಕಂತ ಒಂದು ಕಾಪಿನ ಫೋಟೋ ಹೊಡೆದು
ನಿಮ್ ಕಳಿಸಿರ್ತಾರೆ, ಅಂದ್ರೆ ಈ ಕಾಮೆಂಟ್ ಮಾಡಿರ್ತಾರೆ, ಆ ಕಾಮೆಂಟ್ ಅನ್ನ ನೋಡ್ಕೊಂಡು ಸೊಲ್ಯೂಷನ್ ನ ತಿಳ್ಕೊಳ್ಳಿ. ಕಂಪ್ಲೀಟ್ ಆಗಿ ಯಾರು ಬಿಡಿಸಿದ್ರ ನಾ ಹೇಳಿದ ಆನ್ಸರ್ ಬಂದಿರುತ್ತೆ ತಮ್ಗೆ, ತಾವೇನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಸೊ ಫೋಟೋ ಹೊಡೆದ ಅದನ್ನು ಕಳಿಸ್ಬೇಕು ಸರ್, ಲಿಂಕ್ ಕಳಿಸ್ಬೇಕು. ಇದು ಫೋಟೋ ಹೊಡೆದ ನಿಮ್ ಫೋಟೋ ಕಾಪಿನ ಕಮೆಂಟ್ ಮಾಡಿ, ಅಂದ್ರೆ ಬೇರೆಯವ್ರು ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಬಿಡಿಸಕ್ಕೆ. ಬಟ್ ನಾನಂತರೂ ಇಲ್ಲಿ ಆನ್ಸರ್ನ ಹಾಕಲ್ಲ. ನಾನ್ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನೇ ಆನ್ಸರ್ ಹಾಕ್ತೀನಿ ಅಂತ, ಇಲ್ಲ. ಬಟ್ ಯಾವ ಆನ್ಸರ್ ಸರಿ ಇದೆ ನಾನು ಅಡ್ವಾನ್ಸ್ ಹೇಳ್ಬಿಡತ್ತೀನಿ ಸರ್. ಅದಕ್ಕೋಸ್ಕರ ಕ್ವಶನ್ಗೆ ಆನ್ಸರ್ನ ಏನ್ ಮಾಡ್ಕೋಬೇಕು, ನೀವೇ ನೋಡ್ಕೋಬೇಕು. ಆನ್ಸರ್ ಯಾವ್ದು ಬರುತ್ತೆ 60. ನಾನು ಅಡ್ವಾನ್ಸ್ ಆನ್ಸರ್ ಹೇಳ್ಬಿಡತ್ತೀನಿ, 60 ಬರ್ಬೇಕು. ನಿಮ್ದ ಬಂದಿತ್ತಂದ್ರೆ ಫೋಟೋ ಹೊಡೆದು ಹಾಕ್ರಿ, ಅಥವಾ ನಿಮ್ದು ಬರ್ಲಿಲ್ಲ ಅಂದ್ರೆ ಬರೋ ತನಕ ಪ್ರಾಕ್ಟೀಸ್ ಮಾಡ್ಕೋತ ಕೊಡ್ರಿ ಸರ್. ಓಕೆ, ಗುಡ್. ಇನ್ನು ನೆಕ್ಸ್ಟ್ ವಿಧಾನವನ್ನು ನೋಡ್ಕೋತ ಹೋಗೋಣ. ಎಸ್, ನೋಡೀಗ 6ನೇ ವಿಧಾನವನ್ನು ನೋಡೋಣ ಸರ್. ಎ ಅಂಡ್ ಬಿ ಕ್ಯಾನ್ ಡೂ ಅ ವರ್ಕ್ ಇನ್ ಎಕ್ಸ್ ಡೇಸ್, ಬಿ ಅಂಡ್ ಸಿ ಕ್ಯಾನ್ ಡೂ ಅ ಸೇಮ್ ವರ್ಕ್ ಇನ್ ವೈ ಡೇಸ್, ಸಿ ಅಂಡ್ ಎ ಕ್ಯಾನ್ ಡೂ ಅ ಸೇಮ್ ವರ್ಕ್ ಇನ್ ಜೆಡ್ ಡೇಸ್, ದೆನ್ ಬಿ ಕ್ಯಾನ್ ಅಲೋನ್ ದ ವರ್ಕ್ ಆಸ್ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಎ ಬಿಗಳು ಸೇಮ್ ಲೆಕ್ಕ ಸರ. ಅಲ್ಲೇನ್ ಕೇಳಿದ ಎ ಒಬ್ನೇ ಮಾಡಿದ್ರ ಅಂತ ಕೇಳ, ಇಲ್ಲಿ ಬಿ ಒಬ್ನೇ ಮಾಡಿದ್ರ ಅಂತ ಕೇಳ ಸರ. ಎ ಬಿ ಕೂಡ್ಕೊಂಡು ಎಕ್ಸ್ ದಿನ, ಬಿ ಸಿ ಕೂಡ್ಕೊಂಡು ವೈ ದಿನ, ಸಿ ಎ ಕೂಡ್ಕೊಂಡು ಜಡ್ ದಿನ. ಇಲ್ಲಿ ಬಿ ಒಬ್ನೇ ಮಾಡಿದ್ರ ಅಂತ ಕೇಳೋಣ. ಸಿಂಪಲ್ ಆಗಿ ಏನು ಚೇಂಜ್ ಇಲ್ಲ ಸರ್. ನಾ ಏನ್ ಹೇಳಿದೆ, ಬಿ ಒಬ್ನೇ ಅಂದ್ರ ಸೊ ಎಕ್ಸ್ ವೈ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು ಸರ್ ಫಸ್ಟ್ಗೆನೆ. ಇಷ್ಟೇ ಸಿಂಪಲ್ ಆಗಿ ಮಾಡ್ಬೇಕು. ಓಕೆ, ನೋಡೋಣ. ಫಸ್ಟ್ ಕ್ವಶನ್ ಕೊಡ್ತೀನಿ, ನಾನು ಟೈಮ್ ಕೊಡ್ತೀನಿ ಸರ್ ನಿಮಗೆ ಬಿಡಿಸಕ್ಕೆ. ನೋಡೋಣ, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವೇ ಆನ್ಸರ್ ತರಬೇಕು ಇದಕ್ಕೆ. ಅಂದ್ರೆ ಮಾತ್ರ ನಮ್ ಸೆಲ್ಫ್ ಲರ್ನಿಂಗ್ ಕ್ಲಾಸ್ ನಾನು ಕೊಡೋದಕ್ಕೂ ಅನುಕೂಲ ಆಗತ್ತೆ, ಅಥವಾ ನಿಮ್ಗೆ ಅನುಕೂಲ ಆಗಿದೆ ಅಂತ ನಾ ತಿಳ್ಕೊತೀನಿ ಸರ್. ಎಸ್, ನೀವೇ ಬಿಡಿಸಿ ನೋಡೋಣ. ಕ್ವಶನ್ ನಂಬರ್ 1 ನಾನು ಬಿಡಿಸೋದೇ ಇಲ್ಲ ಸರ್, ಲೇಟ್ ಮಾಡಿ ಬಿಡಿಸ್ತೀನಿ ಅಥವಾ ಬಿಡಿಸಿರ್ತೀನಿ. ವಿಡಿಯೋನ ಪಾಸ್ ಮಾಡಿ ನೀವೇ ಕ್ವಶನ್ ಬಿಡಿಸಿ ಆನ್ಸರ್ ತಂದ್ಕೊಡಿ, ಆಮೇಲೆ ನಾನು ಬಿಡಿಸಿರೋದನ್ನ ನೋಡಿ. ಎಸ್, 1ನೇ ಕ್ವಶನ್ ನೋಡಿ. ಇಲ್ಲಿ ಸಿಂಪಲ್ ಆಗಿ ಸೊ ಕ್ವಶನ್ ನಂಬರ್ 1 ಹೀಗಿದೆ. ಕ್ವಶನ್ ನಂಬರ್ 1 ನೋಡ್ರಿ, ಎ ಬಿಗಳು ಕೂಡ್ಕೊಂಡು ಮಾಡೋ ಕೆಲಸ 12 ದಿನ, 12 ಡೇಸ್ ಅಂತ ಕೊಟ್ಟಿದ್ದಾನೆ, 12 ದಿನ. ಸೊ ಬಿ ಸಿಗಳು ಮಾಡೋ ಕೆಲಸವನ್ನ ಏನ್ ಕೊಟ್ಟಿದ್ದಾನೆ, 8 ಡೇಸ್ ಅಂತ ಕೊಟ್ಟಿದ್ದಾನೆ, 8 ದಿನ. ಸೊ ಸಿ ಎಗಳು ಮಾಡೋ ಕೆಲಸ ಅಂತ ಕೊಟ್ಟಾನ್ ಸರ್. ಸಿ ಎಗಳು ಮಾಡೋ ಕೆಲಸವನ್ನ 6 ದಿನ ಕೊಟ್ಟಾನ್ ಸರ್, 6 ಡೇಸ್. ದೆನ್ ಬಿ ಅಲೋನ್ ಅಂತ ಕೇಳ ನೋಡ್ರಿ. ಇಲ್ಲಿ ಬಿ ಅಲೋನ್ ಅಂದ್ರೆ ನಾ ಹೇಳಿನ್ ಸರ್, ಏನು ಫಾರ್ಮುಲಾ ಚೇಂಜ್ ಇಲ್ಲ ಸರ್. ಇಲ್ಲಿ ಎಕ್ಸ್ ವೈ ಅಂತ ಏನ್ ಬರ್ತಿತ್ತು ಅದನ್ನ ಮಾತ್ರ ಮೈನಸ್ ಮಾಡ್ಬೇಕಂತ ಹೇಳಿದೆ ಸರ್ ನಿಮ್ಗೆ, ಹೌದಾ? ಇಲ್ಲಿ ಎಕ್ಸ್ ವೈ ಏನ್ ಬರುತ್ತಲ್ಲ ಅದನ್ನ ಮಾತ್ರ ಮೈನಸ್ ಅಂತ ಏನಿ. ಈ ಬಿಡಿಸೋಣ ಬನ್ನಿ. ಸೊ 2 into 12 into 8 into 6 ಡಿವೈಡೆಡ್ ಬೈ, ಸಿಂಪಲ್ ಆಗಿ ನೋಡ್ರಿ, ಇಲ್ಲೇ ಬಿಡಿಸೋಣ ಬರ್ರಿ. 12 8 ಜ 96 ಸರ, ಇದು ಮೈನಸ್ 96 ಪ್ಲಸ್ 8 6 ಜ 48 ಸರ, 8 6 ಜ 48 ಪ್ಲಸ್ 12 6 ಜ 72 ಸರ, 72. ಇಲ್ಲಿ ಇದನ್ನು ಕೂಡಿಸ್ಕೋರಿ ಸರ್, ಈಸಿಯಾಗಿ ಕೂಡ್ತಾವ ನೋಡ್ರಿ. ಇವೆರಡು ಕೂಡಿತಂದ್ರೆ ಎಷ್ಟಾಗ್ತದ ನೋಡ್ರಿ. ಎಸ್, ಈ 2 ಈ 8 ಅನ್ನ ಕೂಡಿಸ್ರಿ, 10 ಆತ ಸರ. ಎಷ್ಟಾಗ್ತದ, 10 ಆಗ್ತದ. 0 ಬಂತು. 7 ಪ್ಲಸ್ 4 ಕೂಡಿಸ್ಕೋರಿ, ಎಷ್ಟಾಗ್ತದ, 11 ಆಗ್ತದ. 11 ಪ್ಲಸ್ 1 12. ಅಂದ್ರೆ ಈಸಿಯಾಗಿ ನಿಮಗಂತ ಹಿಂಗ್ ತಿಳಿಸಾತೀನಿ ಸರ್. ಡೈರೆಕ್ಟ್ ಆಗಿ ಕೂಡಿಸ್ಬಿಡ್ಬೋದು ನೀವು ಕೂಡಿಸೋರಿದ್ರ. ಅಂದ್ರೆ 120 ಆಗ್ತದ ನೋಡಿ ಸರ್. ಎಷ್ಟಾಗ್ತದ, 120 ಆಗ್ತದ. 96 ರೂಪೀಸ್ ಕಳೆದ ಬಿಡ್ರಿ ಸರ್ ಇದ್ರಾಗ. 120 ಒಳಗೆ 96 ಕಳೆದ್ರೆ ಎಷ್ಟು ಉಳಿತದ ನೋಡ್ರಿ. ಎಸ್, ಎಷ್ಟು ಉಳಿತದ ನೋಡ್ರಿ, 24 ಉಳಿತದ. ಎಷ್ಟು ಉಳಿತದ, 24 ಉಳಿತದ. ಇಲ್ಲಿ ನೋಡ್ರಿ, ಮ್ಯಾಲಿಂದ ಮ್ಯಾಲ ಹಚ್ಕೊಂಡ್ಬಿಡ್ರಿ ಸರ್. 2 into 12 into 8 into 6 ಡಿವೈಡೆಡ್ ಬೈ 24. 12 ಈಸಿಯಾಗಿ, ಒಂದು ನಿಮಿಷ ಪೆನ್ ಚೇಂಜ್ ಮಾಡೋಣ ಸರ್, ಈಸಿ ಗೊತ್ತಾಗ್ತದ. 12 1 ಜ 12 2 ಜ ಸರ್. ಈ 2 ಹೋಯ್ತು ಸರ್. ಉಳಿತ ಎಷ್ಟು ನೋಡ್ರಿ, 8 6 ಜ ಎಸ್ 48. ಆನ್ಸರ್ ಈಸ್ 48. ನೀವು ಬಿಡಿಸಿದ್ರಂದ್ರೆ 48 ನಿಮ್ದು ಆನ್ಸರ್ ಬಂದ್ರೆ ಸರಿಯಾದ ಉತ್ತರ.
ಬಂದಿರಲಿಲ್ಲ ಅಂದ್ರೆ ಏನ್ ಮಿಸ್ಟೇಕ್ ಮಾಡಿರಿ ನೋಡ್ಕೋರಿ ಸರ್. ಓಕೆ, ಇನ್ನ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಎಚ್ ಡಬ್ಲ್ಯೂ ಇಲ್ಲಿ ನೋಡ್ರಿ ನಂಬರ್ ಸೇಮ್ ಆಗಿದೆ, ಒಂದೇ ಅಂತ ಬಂದಿದೆ ಅಲ್ಲಿ ಮೇಲೆ, ಇರ್ಲಿ ಏನು ಸಮಸ್ಯೆ ಇಲ್ಲ. ಸೊ ಇದು ಏನ್ ಮಾಡ್ರಿ ಎಚ್ ಡಬ್ಲ್ಯೂ ಅಂತ ಕೇಳ್ತೀನಿ, ಆನ್ಸರ್ ನ ನೀವೇ ತಂದ್ಕೋಬೇಕು. ಬಟ್ ನಾ ಹೇಳ್ತೀನಿ ಸರ್ ಆನ್ಸರ್ ಎಷ್ಟು ಬರುತ್ತೆ ಅಂತ ನಾ ಹೇಳ್ತೀನಿ, ಬಟ್ ಆನ್ಸರ್ ಬರೋವರೆಗೂ ನೀವು ಕ್ವಶನ್ ಬಿಡಿಸ್ಬೇಕು. ಎಸ್, ಬಿಡಿಸಿ ನೋಡಮು. ಎಲ್ಲರ ಆನ್ಸರ್ ಎಷ್ಟು ಬರ್ಬೇಕ್ರಿ? 30 ಬರ್ಬೇಕು. ನಾವು ಎಷ್ಟಿದೆ ಇದ್ರ ಉತ್ತರ? 30 ಇದೆ. 30 ಬರೋ ತನ ಬಿಡಿಸ್ಕೊತ್ಕೊಂಡ್ಬಿಡ್ಬೇಕು ಸರ್. ಬಂದಿಲ್ಲ ಪ್ರಯತ್ನ ಮಾಡಿ 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 ಬಂದಿಲ್ಲ ಅಂದ್ರೆ ಬೇರೆಯವರು ಕಮೆಂಟ್ ಹಾಕಿರ್ತಾರೆ, ಬಂದವರು ನೀವು ನೋಡ್ಕೊಳ್ಳಿ ಸರ್. ಬರೋವರೆಗೂ ಸೇಮ್ ಮೆಥಡ್ ಹಿಡಿದು ಮಾಡಿದ್ರೆ ಖಂಡಿತವಾಗ್ಲೂ 30 ಬರುತ್ತೆ. ಎಸ್, ಪ್ರಾಕ್ಟೀಸ್. ಇಲ್ಲಿ ನಾವು ವಿಶೇಷವಾಗಿ ಅಂತಂದ್ರೆ 7ನೇ ವಿಧಾನವನ್ನು ನೋಡೋಣ. ಏನು ಇಲ್ಲ ಸರ್ ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ಸಿ ಅಲೋನ್ ಕ್ಯಾನ್ ಅಂತ ಕೇಳ್ತಾನ ಅಷ್ಟೇ. ಏನ್ ಕೇಳೋಣ? ಸಿ ಅಲೋನ್ ಕ್ಯಾನ್. ಇಲ್ಲಿ ಹೇಳ ನೋಡ್ರಿ, ಸಿ ಅಲೋನ್ ಕ್ಯಾನ್ ಡೂ ವರ್ಕ್ ಅಂತ ಹೇಳೋಣ ಸರ್. ಹಂಗಾಗಿ ಎರಡೂ ವಿಧಾನವನ್ನ ಈಸಿಯಾಗಿ ನೋಡ್ಕೊತ ಬಂದಿವಿ. ಈ ಸಿ ಮಾಡೋ ಕೆಲಸ ಅಂತ ಕೇಳ ಫಾರ್ಮುಲಾ ನೋಡ್ಕೊಂಡ್ ಬರ್ರಿ ಡೈರೆಕ್ಟ್ ಆಗಿ. ಇಲ್ಲಿ ಚೇಂಜ್ ಏನ ಸರ್ ಅಂದ್ರೆ ಇಲ್ಲ ನೋಡ್ರಿ, ಚೇಂಜ್ ಸಿಂಪಲ್ ವಿಧಾನ. ಈಗ 1ನೇ ಕ್ವಶನ್ ಅನ್ನು ನೋಡೋಣ, ನೀವೇ ಬಿಡಿಸಿ. ಹಾ ರೀ, ಕ್ವಶನ್ ನಂಬರ್ 1 ಏನಿದೆ ನೋಡಿ. ಎ ಬಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 10 days, ಪಿ ಸಿ ಇನ್ 15 days, ಸಿ ಎ ಇನ್ 20 days. ಸಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ ಅಂತ ಕೇಳಿದಾನೆ. ಎ ಬಿ 10 ದಿನ, ಬಿ ಸಿ 15 ದಿನ, ಸಿ ಎ 20 ದಿನ. ಹಾಗಾದ್ರೆ ಸಿ ಒಬ್ಬನೇ ಅಂತ ಕೇಳೋಣ ಸರ್. ಸಿಂಪಲ್ ಆಗಿ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಮಾಡ್ರಿ, ಯಾರು ಫಸ್ಟ್ ಆನ್ಸರ್ ನ ತಂದ್ಕೊಂಡಿರ್ತೀರಿ ಸರ್. ಈಗ ನಾನು ಬಿಡಿಸ್ಕೊತ ಹೋಗ್ತಿರ್ತೀನಿ, ನೀವು ಪಾಸ್ ಮಾಡಿ ನೋಡಿ, ಆನ್ಸರ್ ನ ನೀವೇ ಬಿಡಿಸಿ. ಓಕೆ, ಬಂದಿತ್ತಾ? ಸರಿಯಾಗಿ ಮಾಡಿದ್ರ ಗುಡ್, ಮಾಡಿಲ್ಲ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಇದನ್ನ ಇನ್ನೊಂದ್ಸಲ. ಎಸ್, ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾನೆ. ಎ ಬಿ ಮಾಡೋ ಕೆಲಸ ನೋಡ್ರಿ, ಎ ಬಿ ಮಾಡೋ ಕೆಲಸ ಎಷ್ಟು ಕೊಟ್ಟಿದ್ದಾನೆ? ಸೊ ಎ ಬಿ 10 days ಅಂತ ಕೊಟ್ಟ ಆನ್ಸರ್ ಸರ್. ಬಿ ಸಿ ವೈ ಅಂದ್ರೆ ಎಷ್ಟು? 15 ಅಂತ ಕೊಟ್ಟಿದ್ದಾನೆ. ಸಿ ಎ ಅಂದ್ರೆ ಜೆಡ್ ಮಾಡೋದು 20 ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಏನ್ ವಿಶೇಷತೆ ಅಂತಿಲ್ಲ, ಇದೊಂದನ್ನ ಮೈನಸ್ ಮಾಡ್ಬೇಕು, ಉಳಿದು ಕೂಡಿಸ್ಕೊಂಡ್ಬಿಡ್ಬೇಕು ಸರ್, ಮುಗೀತಾ. 2 into ಎಕ್ಸ್ ಅಂದ್ರೆ ಎಷ್ಟು? 10, ವೈ ಅಂದ್ರೆ ಎಷ್ಟು? 15, ಜೆಡ್ ಅಂದ್ರೆ ಎಷ್ಟು? 20 ಡಿವೈಡೆಡ್ ಬೈ ಸರ 15 10 ಜಾ ನೋಡ್ರಿ, ಹಿಂಗ್ ಮಾಡ್ಕೊಂಡ್ಬಿಡಿ ಸರ್. 15 10 ಜಾ ಇದನ್ನ ಮಲ್ಟಿಫೈ ಮಾಡ್ಕೋಬೇಕು. 15 10 ಜಾ ಸರ 15 1 ಜಾಗ ಗುಣಿಸ್ಬೇಕು, 0 ಒಟ್ಟಾಗ ಗುಣಿಸ್ಬಿಡತ್ತೇನಿ. 15 1 ಜಾ 15, ಮುಂದೊಂದು 0 ಸರ್, ಮೈನಸ್ ಇದು ಇಂಪಾರ್ಟೆಂಟ್ ಸರ್. ಸರ್ 15 2 ಜಾ 30, ಮುಂದೊಂದು 0 ಇಟ್ಕೋರಿ, ಪ್ಲಸ್ ನೆಕ್ಸ್ಟ್ ಏನು? 20 10 ಜಾ 2 1 ಜಾ 2, ಮುಂದೆ 2 ಇಟ್ಕೋರಿ, 200. ಎಸ್, ನೋಡಿಲಿ ಇವೆರಡು ಮೈನಸ್ ಮಾಡ್ರಿ ಸರ್. ಮೈನಸ್ 300 ಪ್ಲಸ್ 200, ಎರಡು ಮೈನಸ್ ಮಾಡಿದಾಗ ಎಷ್ಟು ಉಳಿತದ? ಮೈನಸ್ 100 ಉಳಿತದ ಸರ್. ಈ ಮೈನಸ್ 100 ಅನ್ನ 150 ದಾಗ ಮೈನಸ್ ಮಾಡಿದ್ರೆ ಎಷ್ಟು ಉಳಿತದ? ಮತ್ತೆ 50 ಉಳಿತದ ಸರ್. ಎಷ್ಟು ಉಳಿತದ? 50 ಉಳಿತದ, 50 ನೋಡ್ರಿ ಸರ್. ಈ 150 ಒಳಗ ಈ 100 ನ ಮೈನಸ್ ಮಾಡಿದ್ರೆ 50 ಉಳಿತದ ಸರ್. ಇಲ್ಲಿ ಈಸಿಯಾಗಿ ಮಾಡ್ರಿ. 2 into 10 into 15 into 20 ಡಿವೈಡೆಡ್ ಬೈ ಇಷ್ಟಿದೆ. ಇವಾಗ ನೋಡಿ ಈಸಿಯಾಗಿ ನಾವು ಹೆಂಗ್ ಬಿಡಿಸಬಹುದು ಇದನ್ನ ಅಂತಂದ್ರೆ ಡಿವೈಡೆಡ್ ಬೈ ಮಾಡ್ಬಿಡಿ. ಇದಕ್ಕ 0ಗೆ ಹೋಲಿ ಸರ್. ಓಕೆ, 5 1 ಜಾ 5, 3 ಜಾ ಎಸ್, 2 3 ಜಾ 6, 6 2 ಜಾ 12, 12 ಮುಂದ್ 0 ಸರ್. ಎಷ್ಟಾಯ್ತು ಟೋಟಲ್ ಆನ್ಸರು? 120 days ಆತ ಸರ್. ಎಷ್ಟು? 120 days. ಯಾವ್ದಿದೆ ನೋಡಿ. ಎಸ್, ನೀವು ಕರೆಕ್ಟ್ ಬಿಡಿಸಿದ್ರಂದ್ರೆ ಗುಡ್, ಇಲ್ಲಾಂದ್ರೆ ನೋಡ್ಕೋರಿ ಸರ್ ಹೆಂಗ್ ಬಿಡಿಸ್ಕೋಬೇಕು ಅಂತ ಗೊತ್ತಾಗತ್ತೆ. ಸೊ ಆನ್ಸರ್ ಎಷ್ಟು ಬರ್ಬೇಕು? 120 ಬರ್ಬೇಕು. ಗುಡ್. ಲಾಸ್ಟ್ ಕ್ವಶನ್ ಇದೆ, ಇನ್ನೊಂದು ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಇಲ್ಲಿ ನೋಡಿ, ಸೇಮ್ ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಏನೇನ್ ಕೊಟ್ಟ ನೋಡ್ರಿ ಇಲ್ಲಿ ಸರ್. ಎ ಬಿ ಮಾಡೋ ಕೆಲ್ಸನ 10 days ಅಂತ ಕೊಟ್ಟಿದ್ದಾನೆ ಸರ್. ಬಿ ಸಿ ಮಾಡೋ ಕೆಲಸ 12 days ಅಂತ ಕೊಟ್ಟಿದ್ದಾನೆ. ಸಿ ಎ ಮಾಡೋ ಕೆಲಸ ಜೆಡ್ ಅಂದ್ರೆ 15 days ಅಂತ ಕೊಟ್ಟ ಆನ್ಸರ್. ಈ ಕ್ವಶನ್ ಏನ್ ಕೇಳೋಣ? ಸಿ ಅಲೋನ್ ಅಂತ ಕೊಟ್ಟ ನೋಡಿ ಸರ್. ಕ್ವಶನ್ ಏನ್ ಕೇಳೋಣ? ಸಿ ಅಲೋನ್ ಅಂತ ಕೇಳೋಣ. ಇಲ್ಲಿ ಏನ್ ಮೈನಸ್ ಮಾಡ್ಬೇಕು ಮಾಡ್ರಿ, ಆನ್ಸರ್ ನ ನೀವೇ ತಂದ್ಕೋಬೇಕು ಸರ್.
ಎಸ್, ಇದು ನಿಮ್ಗೆ HW ಹೋಮ್ ವರ್ಕ್. ಆನ್ಸರ್ ನಾನು ಹೇಳ್ತೀನಿ, ಬರೋವರೆಗೂ ಬಿಡಿಸಿ. ಬಂದಿಲ್ಲ, ಬೇರೆಯವರು ಬಂದವರು ಏನ್ ಮಾಡಿರ್ತಾರೆ, ಒಂದು ಫೋಟೋನ ಹೊಡೆದು ಕಮೆಂಟ್ ಮಾಡಿರ್ತಾರೆ, ಅದನ್ನ ನೋಡ್ಕೊಳ್ಳಿ ಸರ್. ಆನ್ಸರ್ ನಾನು ಹೇಳಿರ್ತೀನಿ ಹೆಂಗ್ ಬಿಡಿಸ್ಬೇಕು ಅಂತ, ಅದನ್ನ ನೋಡಿ ತಿಳ್ಕೊಳ್ಳಿ. ಗುಡ್. ಎಸ್, ನಿಮ್ಮ ಆನ್ಸರ್ ಎಷ್ಟು ಬರ್ಬೇಕು ಇದಕ್ಕೆ ಬೇಕಲ್ಲ ಸರ್? ನಿಮ್ಮ ಆನ್ಸರ್ ಎಷ್ಟು ಬರ್ಬೇಕು ಅಂತಂದ್ರೆ ಎಸ್ 40 ಬರ್ಬೇಕು ನೋಡಿ ಸರ್. ಎಷ್ಟು? 40. ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ? 40 ಬರುತ್ತೆ. ಬರೋವರೆಗೂ ಬಿಡಿಸಿ. ಓಕೆ. ಎಸ್, ಐ ಹೋಪ್ ನೆಕ್ಸ್ಟ್ ಡೇ, ನಾಳೆ ದಿನ ಮತ್ತೆ ಬೇರೆ ಕ್ಲಾಸ್ಗಳನ್ನ ನೋಡೋಣ. ಟೈಮ್ ಅಂಡ್ ವರ್ಕ್ ಮೇಲೆ ನೋಡೋಣ ಸರ್. ಇನ್ನು ಸಾಕಷ್ಟು ವಿಧಾನಗಳಿವೆ. ನಿಮ್ಗೆ ಕನಿಷ್ಠ ಅಂದ್ರೂ 15 ವಿಧಾನಗಳನ್ನ ತಿಳಿಸ್ತೀನಿ ಸರ್. ಈ 7 ಆಯ್ತು, ಇನ್ನು 8 ವಿಧಾನಗಳ ನಿಮ್ಗೆ ನೋಡ್ಕೊತ ಬರೋಣ. ಓಕೆ, ಇನ್ನು 8 ವಿಧಾನಗಳ, ಕನಿಷ್ಠ ಅಂದ್ರೂ 8 ವಿಧಾನಗಳನ್ನ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ನೀವು ಯಾವೇ ಎಕ್ಸಾಮ್ ಬರೋದ್ರೂ ಅನುಕೂಲ ಆಗ್ಬೇಕು. ಮುಂದ್ ಬಂದಂಗ ಟಫ್ ಆಗ್ತವೆ ಸರ್ ಕ್ವಶನ್. ಇಷ್ಟೇ, ಮೊದಲಿದ್ದು ಏನಿದ್ದು ಈಸಿ ಇತ್ತು, ಮುಂದ್ ಬಂದಂಗ ಟಫ್ ಆಗ್ತವೆ. ನಿಮ್ಗೆ ಏನಾರ ಈ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಏನಾರ ಬದಲಾವಣೆಯನ್ನ ಬಯಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಆನ್ಸರ್ ಗಳನ್ನ ನೀವು ಬಿಡಿಸ್ತಾ ಕಮೆಂಟ್ ಹಾಕೋತಾ ಹೋಗ್ರಿ. ನಿಮಗೂ ಒಂದು ಧೈರ್ಯ ಬರುತ್ತೆ, ನನಗೂ ಒಂದು ಧೈರ್ಯ ಬರುತ್ತೆ, ವಿದ್ಯಾರ್ಥಿಗಳು ಬಿಡಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ತಿತ್ತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಬಾಯ್, ಧನ್ಯವಾದಗಳು, ಥ್ಯಾಂಕ್ ಯು.